ನಾವು ಒಂದು 10-12 ಜನ ಅಂಗಡಿ ಇಟ್ಕೊಂಡು ನಾವು ವ್ಯಾಪಾರ ಮಾಡ್ತಾ ಇದೀವಿ. ಅದೇ ನಮ್ಗೆ ಜೀವನ. ಇದ್ ಬಿಟ್ರೆ ನಮ್ಗೆ ದಾರಿ ಇಲ್ಲ. ನಿನ್ನೆಯಿಂದ ತುಂಬಾ ಟಾರ್ಚರ್ ಕೊಡ್ತಿದ್ದಾರೆ. ಯಾರ ಹತ್ರ ಹೋದ್ರು ನಮ್ಗೆ ನ್ಯಾಯ ಅಂತೂ ಕೊಡ್ತಾ ಇಲ್ಲ. ನೆಲಮಂಗಲ ನಗರಸಭೆ ವ್ಯಾಪ್ತಿಯ ಭಿನ್ನಮಂಗಲದ ಬಳಿ ಇರುವ ವಿನಾಯಕ ಲೇಔಟ್ನ ನರ್ಸರಿ ಬಳಿ ಸುಮಾರು ವರ್ಷಗಳಿಂದ ಬೀದಿ ಬದಿ ವ್ಯಾಪಾರಿಗಳು ವ್ಯಾಪಾರ ನಡೆಸುತ್ತಿದ್ದು, ಯಾವುದೇ ನೋಟಿಸ್ ನೀಡದೆ ಏಕಾಏಕಿ ನಗರಸಭೆ ವತಿಯಿಂದ ಅಂಗಡಿ ಮುಂಗಟ್ಟುಗಳನ್ನು ತೆರವುಗೊಳಿಸಿದ್ದು, ಅಲ್ಲಿನ ವ್ಯಾಪಾರಿಗಳು ನಗರಸಭೆ ಮುಂಭಾಗ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ನಮಸ್ತೆ ಸರ್, ನನ್ನ ಹೆಸರು ಅಶ್ವಿನಿ ಅಂತ. ನಾವು ನರ್ಸರಿ ಸ್ಟಾಪ್ ಹತ್ರ 2-3 ವರ್ಷದಿಂದ ನಾವು ಅಂಗಡಿ ಇಕ್ಕಿದೀವಿ. ನಮ್ಮಿಂದ ಇರೋರೆಲ್ಲ ಒಂದು 8-9 ವರ್ಷದಿಂದ ಇಟ್ಕೊಂಡವ್ರು ಸರ್. ನಮ್ಗೆ ಕೊರೋನಾ ಬಂದಾಗಿಂದ ಲಾಸ್ ಆಗಿತ್ತು. ಮೊಬೈಲ್ ಅಂಗಡಿ ಇತ್ತು ನಮ್ಮ ಮನೆಯವ್ರದ್ದು. ನಾವು ಪಾರ್ಲರ್ ಮಾಡ್ಕೊಂಡಿದ್ವಿ. ಎಲ್ಲ ಲಾಸ್ ಆಗಿ ಕಂಪ್ಲೀಟ್ ಆಗಿ ಫ್ಯಾಮಿಲಿ ನಡ್ಸಕ್ಕಾಗಲ್ಲ ಅಂದಾಗ ನಮಗ್ ಗೊತ್ತಿರೋರು ಯಾರೋ ಹಿಂಗ್ ಹೇಳಿದ್ದು, ಈ ತರ ಹೋಟ್ಲ್ ಮಾಡ್ಕೊಳ್ರಿ, ಅಲ್ಲಿ ಜಾಗ ಇದೆ ಅಂತ ಹೇಳಿ. ನಾವು ದೊಡ್ಡವ್ರನ್ನೆಲ್ಲ ಕೇಳಿನೇ ನಾವು ಹಾಕೊಂಡಿದ್ದು. ನಾವು ಹೋಗಿ ಏಕಾಏಕಿ ಹಾಕೊಂಡಿಲ್ಲ. ಇಲ್ಲಿದ್ದವ್ರನ್ನ MLA ಅವ್ರನ್ನ ಇವ್ರನ್ನ ಕೇಳ್ಕೊಂಡು ನಾವು ಹೋಗಿ ಹಾಕೊಂಡಿದ್ದು. ಈಗ ಏನ್ ಹೇಳ್ತಾ ಇದಾರೆ ಅಂದ್ರೆ, ಫಸ್ಟ್ ಇದ್ದವರೆಲ್ಲ ಇವ್ರಿಗೆ ಸಹಾಯ ಮಾಡಿ ಕೊಟ್ಟಿದ್ದಾರೆ ಕಮಿಷನರ್ ಸರ್. ಈಗ ಬಂದಿರೋರು ಇಲ್ಲ ಬಿಲ್ಕುಲ್ ಆಗಲ್ಲ, ಸ್ಲಮ್ ತರ ಇದೆ, ನೀವೆಲ್ಲ ತೆಗಿಬೇಕು ಅಂತ ಹೇಳಿ ನಮ್ಮ ಏನ್ ಜಾಗ ಇದೆ ಅದಕ್ಕೆ ಮಾತ್ರ ಬಂದಿದ್ದಾರೆ ಸರ್. ಯಾಕೆ ಎಲ್ಲ ಕಡೆ ಬಂದಿಲ್ಲ ನಾವು ಕೇಳ್ತಾ ಇರೋದು. ಸರಿ, ಎಲ್ಲರೂ ಬೀದಿ ಬದಿ ವ್ಯಾಪಾರಿಗಳೇ ಬದುಕೊಳ್ಳಿ, ಈಗ ನಮಗೂ ಒಂದು ದಾರಿ ಮಾಡ್ಕೊಡಿ, ನಾವು ಬದುಕಬೇಕು. ಯಾಕಂದ್ರೆ ನಮ್ಮ ಮನೇಲಿ 8-9 ಜನ ಇದ್ದಾರೆ, ವಯಸ್ಸಾದವರು ಇದ್ದಾರೆ, ಮಕ್ಳಿದ್ದಾರೆ, ಸಣ್ಣ ಮಕ್ಳಿದ್ದಾರೆ. ಒಂದಿನ ಖರ್ಚಿಗೆ ನಮ್ಗೆ 150ರಿಂದ 200 ರೂಪಾಯಿ ಖರ್ಚಿಗೆ ಬೇಕೇ ಬೇಕು. ಮಕ್ಳಿಗೋಸ್ಕರ ಮೆಡಿಸಿನ್ ತಗೋಬೇಕು. ನಾವು ದಿನಕ್ಕೆ 1000 ರೂಪಾಯಿ ಸಾಲ ಕಟ್ಟಬೇಕು. ನಾವು ಎಲ್ಲಿಗೆ ಹೋಗೋಣ? ಈಗ ನಮ್ಗೆ ಏನು ಬೇಕಾಗಿಲ್ಲ ಸರ್, ಇಷ್ಟು ಜಾಗ ಅಂತ ಕೊಡ್ಲಿ, ನಾವು ಸುಮ್ಮನೆನೂ ಇರಲ್ಲ. ಇಷ್ಟು ಜಾಗ ಅಂತ ಕೊಡ್ಲಿ, ಅದಕ್ಕೆ ಏನ್ ಬಾಡಿಗೆ ಇದೆಯೋ ಈಸ್ಕೊಳ್ಳಿ, ಸುತ್ತಮುತ್ತ ನಾವು ನೀಟಾಗಿ ಇಟ್ಕೊಂತೀವಿ. ಮತ್ತೆ ಟ್ರಾಫಿಕ್ ಅಂತೂ ನಮ್ಮಿಂದ ಯಾವುದೇ ಪ್ರಾಬ್ಲಮ್ ಇಲ್ಲ. ನಮ್ಮ ಲೈನಲ್ಲಂತೂ ಯಾವುದೇ ಪ್ರಾಬ್ಲಮ್ ಇಲ್ಲ. ಬೇಕಿದ್ರೆ ದೊಡ್ಡ ಕಾಂಪ್ಲೆಕ್ಸ್ಗಳಿದೆ, ಅವ್ರನ್ನ ಬಂದು ಕೇಳ್ರಿ, ಏನು ನಮ್ಮಿಂದ ತೊಂದರೆ ಇಲ್ಲ. ತೊಂದರೆ ಅಂತ ಹೇಳ್ತಾರ, ಏನ್ ತೊಂದರೆ ಇದೆ ಅದನ್ನ ನಾವು ಸರಿ ಮಾಡ್ಕೊಂತೀವಿ. ಈಗ ಬಿಲ್ಕುಲ್ ನಾವು ತೆಗಿಯಲ್ಲ ಸರ್. ಏನೇ ಆಗ್ಲಿ ನಮ್ಮ ಮಕ್ಳು ಮರಿ ಸಮೇತ ಬಂದು ನಾವು ಕೂತ್ಕೊಂತೀವಿ ಸರ್. ನಮ್ಗೆ ಅನ್ಸುತ್ತೆ ದೊಡ್ಡ ಹೋಟ್ಲು ಅವರು ಕೈವಾಡ ಇದೆ ಸರ್ ಇದ್ರಲ್ಲಿ ಇದೆ. ಮತ್ತೆ ರಾಜಕೀಯ ವ್ಯಕ್ತಿಯವ್ರು ನಮಗ್ ಗೊತ್ತಿಲ್ಲ ಸರ್, ನಮ್ಮ ಪರವಾಗೂ ಮಾತಾಡ್ತಾರೆ, ಅವ್ರ ಕಡೆನೂ ಇರ್ತಾರೆ. ಇಷ್ಟು ದಿನ ಆಯ್ತು ಸರ್, 2-3 ದಿನದಿಂದ ನಾವು ಊಟ ಇಲ್ಲ. ನಮ್ಮ ಮಕ್ಳು ಸ್ಕೂಲ್ಗೆ ಹೋಗಿಲ್ಲ, ಮನೇಲಿದ್ದಾರೆ. ಬೇಕಾದ್ರೆ ಕರೆಸ್ತೀನಿ, ಈಗಲೇ ಕರೆಸ್ತೀನಿ. ಆ ಮಕ್ಳಿಗೆ ಊಟ ಇಲ್ಲ ಸರ್, ಬೆಳಗ್ಗೆಯಿಂದ ಹಾಲಿಲ್ಲ ನೋಡಿ. ಹೊಟ್ಟೆ ನೋವು, ಒಬ್ರಿಗೆ ಶುಗರ್ ಇದೆ, ಒಬ್ರಿಗೆ BP ಇದೆ. ಇವರೆಲ್ಲ ಬಂದು ನಿಂತಿದೀವಿ. ಕೆಲವೊಂದು ಅಧಿಕಾರಿಗಳು ಹೇಳ್ತಾರೆ, ರೋಡಲ್ಲಿ ಇರೋರ್ಗೆಲ್ಲ ಏನ್ ಸಪೋರ್ಟ್ ಮಾಡ್ತೀಯ ನಡಿ ಅಂತ. ನಮಗ್ ಸಪೋರ್ಟ್ ಮಾಡಕ್ ಬಂದಿರೋರ್ನ ಸೈಡ್ ಕರ್ಕೊಂಡು ಹೋಗ್ತಾ ಇದಾರೆ ಸರ್. ನಾವ್ ಎಲ್ಲಿಗೆ ಹೋಗ್ಬೇಕು? ನಾವೆಲ್ಲ ಒಂಥರ ಸ್ಲಮ್ ಜನ ಆಗಿದೀವಿ ಅವ್ರ ಕಣ್ಣಿಗೆ. ನಮಗೂ ಇದಾರೆ ಸರ್. ಅಂದ್ರೆ ನಮ್ಗೆ ಕೈ ಬಿಟ್ಬಿಟ್ಟಿರೋದ್ರಿಂದ ಈಗ ನಾವು ಈ ತರ ಮಾಡ್ತಾ ಇದೀವಿ. ನಮ್ಮ ಮಕ್ಳು ಸಾಕಾಗೋಸ್ಕರ ನಾವು ನಿಂತಿರೋದು ರೋಡಲ್ಲಿ. ಹಂಗಾದ್ರೆ ನಾವು ರೋಡ್ ಜನ ಅಂದ್ರೆ ನಮ್ಮ ಹತ್ರ ಓಟ್ ಕೇಳಕ್ ಬರಲ್ವ ಅವರು? ಮನೇಲಿ ಇಷ್ಟ ಜನ ಇದ್ದೀರಾ, ನಿಮ್ಮ ಅಣ್ಣ ತಮ್ಮದಿರ್, ನಾವು ನಮ್ಗೆ ಹಾಕಿದ್ರೆ ನಿಮ್ ಬೆನ್ನಿಂದ ಇರ್ತೀವಿ, ನಿಮ್ಗೆ ಸಹಾಯ ಮಾಡ್ತೀವಿ ಅಂತ ಅಂತಾರಲ್ಲ. ಈಗ ಏನ್ ಮಾಡ್ಬೇಕು ನಾವ್? ಹಂಗಾದ್ರೆ ಈಗ ನಮ್ಮಿಂದ ಯಾರು ಇಲ್ವಲ್ಲ, ಸಹಾಯ ಮಾಡಕ್ ಬಂದವ್ರನ್ನ ಸೈಡ್ ಕರ್ಕೊಂಡು ಹೋಗ್ತಾ ಇದಾರೆ. ರೋಡಲ್ಲಿ ಇರೋರ ಹತ್ರ ಏನ್ ನೀನ್ ಮಾತಾಡ್ತೀಯ ನಡಿ ಅಂತ ಸಹಾಯ ಮಾಡಕ್ ಬಂದಿರೋರ್ನು ಕರ್ಕೊಂಡು ಹೋಗ್ತಾ ಇದಾರಲ್ಲ ಸರ್ ಅವರು. ಸರ್, ಮುಂದಿನ ನಡೆ ಏನಿಲ್ಲ ಸರ್, ಇಲ್ಲೇ ಇರ್ತೀವಿ. ಕಮಿಷನರ್ ಎಲ್ಲ ಬರ್ಬೇಕು, ನಮ್ಮ ಹತ್ರ ಮಾತಾಡ್ಬೇಕು, ನಮ್ಗೊಂದು ನೆಲೆ ಕೊಡ್ಬೇಕು ಸರ್. ನಾವು ಬೇರೆ ಕಡೆ ಅಂತೂ ಹೋಗಲ್ಲ, ನಮ್ಗೆ ಅಲ್ಲೇ ಬೇಕು ಸರ್ ಅಷ್ಟೇ. ಈ ಹಿಂದೆ ಇದ್ದಂತಹ ಅಧಿಕಾರಿಗಳು ಬೀದಿ ಬದಿಗಳಲ್ಲಿ ಅಂಗಡಿ ಮುಂಗಟ್ಟುಗಳನ್ನ ಹಾಕಿಕೊಳ್ಳಲು ಸಹಕಾರ ನೀಡಿದ್ರು, ಲೋನ್ ಕೂಡ ನೀಡಿದ್ರು. ಆದರೆ ಈಗಿನ ಅಧಿಕಾರಿಗಳು ಅಂಗಡಿ ಮುಂಗಟ್ಟುಗಳನ್ನು ಕಿತ್ತೊಗೆದಿದ್ದಾರೆ. ನಮ್ಮ ಜೀವನದ ಜೊತೆ ಆಟವಾಡುತ್ತಿದ್ದಾರೆ. ನಮಗೂ ಕುಟುಂಬಗಳಿವೆ ಎಂಬುದನ್ನ ಮರೆತಿದ್ದಾರೆ. ಹೇಗಿರುವಾಗ ಏಕಾಏಕಿ ನಮ್ಮ ಅಂಗಡಿ ಮುಂಗಟ್ಟುಗಳನ್ನು ತೆರವುಗೊಳಿಸಿದರೆ ನಾವುಗಳು ಎಲ್ಲಿಗೆ ಹೋಗುವುದು? ನಮ್ಮ ಮಕ್ಕಳು ಮರಿಗಳಿಗೆ ಏನನ್ನ ನೀಡುವುದು? ಕಾಣದ ಕೈಗಳ ಹಸ್ತಕ್ಷೇಪದಿಂದ ಈ ರೀತಿ ನಡೆಯುತ್ತಿದೆ. ಬೇರೆಯವರ ಕುಮ್ಮಕ್ಕಿಗೆ ಒಳಗಾಗದೆ ನಮ್ಮ ಅಂಗಡಿಗಳನ್ನ ಅಲ್ಲೇ ನಿರ್ಮಿಸಿಕೊಳ್ಳಲು ಮತ್ತೊಮ್ಮೆ ಅವಕಾಶ ಮಾಡಿಕೊಡಿ. ಇಲ್ಲವಾದರೆ ನಗರಸಭೆ ಮುಂದೆ ನಾವೆಲ್ಲರೂ ಉಪವಾಸ ಸತ್ಯಾಗ್ರಹ ಮಾಡುತ್ತೇವೆ ಎಂಬ ಎಚ್ಚರಿಕೆ ನೀಡಿದ್ದಾರೆ. ನನ್ನ ಹೆಸರು ಮಂಜುಳಾ. BP ಮ್ಯಾಗ್ನೆಸ್ ಆಪೋಸಿಟ್ ನಾವು ಅಂಗಡಿ ಇಟ್ಕೊಂಡಿದೀವಿ 4-5 ವರ್ಷದಿಂದ. ನಗರಸಭೆಯವ್ರು ಬಂದು ಒಂದೇ ದಿನ ನಮ್ಗೆ ನೋಟಿಸು ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ಒಂದು ದಿನದಲ್ಲಿ ಖಾಲಿ ಮಾಡ್ಬೇಕು, ನಾಳೆ ಬಂದು ಅಂತ ಕಮಿಷನರ್ ಸರ್ ಮತ್ತೆ ಮಮತಾ ಮೇಡಮ್ ಬಂದು ನಮ್ಗೆ ಖಾಲಿ ಮಾಡ್ಕೊಡ್ಬೇಕು, ಫುಟ್ಪಾತ್ ಬರುತ್ತೆ ಅಂತ ಒಬ್ರು ಹೇಳ್ತಾರೆ. ವಾಕ್ ಮಾಡಕ್ಕೆ ಜಾಗ ಮಾಡ್ತೀವಿ ಅಂತ ಒಬ್ರು ಅಂತಾರೆ. ಇವಾಗ ಬೆಳಗ್ಗೆ ಬಂದು ಕಮಿಷನರ್ ಸರ್ ಏನ್ ಹೇಳ್ತಾರೆ, ಗಿಡ ಹಾಕ್ಸ್ಬಿಡಿ ಅಂತ ಹೇಳ್ತಾ ಇದಾರೆ. ನಮ್ಗೆ ಇದ್ ಬಿಟ್ರೆ ಜೀವನ ಇಲ್ಲ. 20 ವರ್ಷದಿಂದ ನೆಲಮಂಗಲದಲ್ಲೇ ಇರೋದು. ಪರ್ಮಿಷನ್ ಕೊಟ್ಟಿದ್ರು ಸರ್, ಪರ್ಮಿಷನ್ ಕಾರ್ಡು ಇದೆ, ಪ್ಲಸ್ ಮತ್ತೆ ಲೋನು ಕೊಟ್ಟಿದ್ದಾರೆ. ಲೋನು ಕಟ್ತಾ ಇದೀವಿ. ಎಷ್ಟು ಕೊಟ್ಟಿದ್ದಾರೆ? ಫಸ್ಟ್ 10,000, ಆಮೇಲೆ 20,000, ಆಮೇಲೆ 50,000 ಸರ್. ನಾವು ಒಂದು 10-12 ಜನ ಅಂಗಡಿ ಇಟ್ಕೊಂಡು ನಾವು ವ್ಯಾಪಾರ ಮಾಡ್ತಾ ಇದೀವಿ. ಅದೇ ನಮ್ಗೆ ಜೀವನ. ಇದ್ ಬಿಟ್ರೆ ನಮ್ಗೆ ದಾರಿ ಇಲ್ಲ. ನಿನ್ನೆಯಿಂದ ತುಂಬಾ ಟಾರ್ಚರ್ ಕೊಡ್ತಿದ್ದಾರೆ. ಯಾರ ಹತ್ರ ಹೋದ್ರು ನಮ್ಗೆ ನ್ಯಾಯ ಅಂತೂ ಕೊಡ್ತಾ ಇಲ್ಲ. ಒಂದು ಎಲ್ಲಿ ಹೋಗ್ಬೇಕು ಅಂತ ನಮ್ಗೆ ಗೊತ್ತಾಗ್ತಾನೆ ಇಲ್ಲ. ದಯವಿಟ್ಟು ನಮ್ಗೆ ನ್ಯಾಯ ಒದಗಿಸ್ಕೊಡಿ ಸರ್. ನೋಟಿಸ್ ಅನ್ನೋದು ಏನು ಕೊಟ್ಟಿಲ್ಲ ನಮ್ಗೆ. ನೋಟಿಸ್ ಅನ್ನೋದು ನಮ್ಗೆ ಏನು ಬಂದಿಲ್ಲ. ನಿನ್ನೆಯಿಂದ ಫುಡ್ ಇನ್ಸ್ಪೆಕ್ಟ್ರು DC ಸಾಹೇಬರು ಬಂದು ನಮ್ಗೆ ಎತ್ಕೊಳ್ಳಿ ಅಮ್ಮ, ಎಲ್ಲಾರ ನೀವು ವ್ಯವಸ್ಥೆ ಮಾಡಿ ಅಂತ ಹೇಳ್ತಾ ಇದಾರೆ ಸರ್.